ನೋಡಿರಿ ಮೆಟ್ರೋ ಲೈನ್ ನಂಬರ್ 13 ಹೊಸದಾಗಿ ಮಾಡಿದ್ದಾರೆ. ಸೊ ಇದೇ ಮೆಟ್ರೋ ಲೈನಿಂದ ನಾವು ಈಗ ಹಾಂಗ್ಕಾಂಗ್ ಹೋಗ್ತಾ ಇರೋದು. ಅಂದರೆ ಚೈನಾ ಹಾಂಗ್ಕಾಂಗ್ ಬಾರ್ಡ್ರ್ವರೆಗೆ ಹೋಗುತ್ತೆ ಇದು ಮೆಟ್ರೋ ಲೈನ್. ಸಖತ್ ಡೌನ್ ಆಗಿದೆ ಇದು ನೋಡಿ. ಹೊಸ ಮೆಟ್ರೋ, ಹೊಸ ಲೈನ್ ಹೆಂಗಿದೆ, ಹೊಸ ಟ್ರೈನು. ಇಲ್ಲೇ ನಮ್ಮ ಲಿಟ್ಲ್ ಹೀರೋ ಇಲ್ಲಿ ಬಚ್ಚಿಟ್ಕೊಂತಿದ್ದ ನೋಡಿ, ಅಲ್ಲೇ ಮಗನೇ ನೋಡಿ. ಇಲ್ಲಿಂದ ಎಕ್ಸಿಟ್ ಹಾಂಗ್ಕಾಂಗ್ ಅಂತ ಹಾಕಿಬಿಟ್ಟಿದ್ದಾರೆ. ಹೊಸ ಮೆಟ್ರೋ ಲೈನ್ ಕಮ್ ಹಿಯರ್. ಸೊ ಇಲ್ಲಿಂದ ಹಾಂಗ್ಕಾಂಗ್ ಹೋಗೋದು. ನೋಡಿ ಇಲ್ಲಿಂದ ಎಕ್ಸಿಟ್ ಬಂದ ತಕ್ಷಣ ಪಕ್ಕದಲ್ಲಿ ಕಾಣೋದೇ ಇಮಿಗ್ರೇಷನ್ ಬಿಲ್ಡಿಂಗು. ಬನ್ನಿ ನೋಡೋಣ. ನೋಡಿ ಸರ್, ಇದೇ ಇಮಿಗ್ರೇಷನ್ ಬಿಲ್ಡಿಂಗು. ಇದು ಚೈನಾ. ಈ ಬಿಲ್ಡಿಂಗ್ ಹಿಂದ್ಗಡೆ ಇರೋದು ಹಾಂಗ್ಕಾಂಗು. ಸೊ ಈಗ ನಾವು ಹಾಂಗ್ಕಾಂಗ್ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಶೆಂಜನ್ ಅಂಡ್ ದಿಸ್ ಚೈನಾ ಇಮಿಗ್ರೇಷನ್. ನೋಡಿ ಹಾಂಗ್ಕಾಂಗ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಚೈನೀಸಲ್ಲಿ. ಸೊ ಹಾಂಗ್ಕಾಂಗ್ ಇಮಿಗ್ರೇಷನ್ ಮುಗಿಸ್ಕೊಂಡು ಬಂದು ಟು ಹಾಂಗ್ಕಾಂಗ್. ಸೊ ಇಲ್ಲಿಂದ ಬಸ್ ತೊಗೊಂಡು ರೈಟ್ ಹೇಳಿದೆ ಅಷ್ಟೇ, ಬಸ್ ತೊಗೊಂಡು ರೈಟ್ ಅಂದ್ಬಿಡೋದು ಈಗ. ಸೊ ಬಸ್ ತೊಗೊಂಡು ಹೋದ್ಮೇಲೆ ಅಲ್ಲಿ ಇಳ್ಕೊಂಡ ತಕ್ಷಣ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಏನಕ್ಕೆ ಹಾಂಗ್ಕಾಂಗ್ ಬರ್ತಾಯಿದ್ದೀವಿ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕನ್ವೀನಿಯಂಟ್ ಇಲ್ಲ ಫ್ರೆಂಡ್ಸ್, ಸ್ನೇಹಿತರೆ, ಇಲ್ಲಿ ಕನ್ವೀನಿಯಂಟ್ ಇಲ್ಲ. ಹಾಗಾಗ್ಬಿಟ್ಟು ಇಲ್ಲಿಂದ ಬಸ್ ತೊಗೊಂಡು ಹೋಗೋದು. ಬನ್ನಿ ಬಸ್ಸಲ್ಲಿ ಹೋಗೋಣ. ನೋಡಿ ಬಸ್ ಟಿಕೆಟ್ ಕೂಡ ಗೌರಿಪೇ ಈ ಬಸ್ಸಲ್ಲಿ ಹೋಗೋದು ಈಗ. ನೋಡಿ ಇಲ್ಲಿ ಟಿಕೆಟ್ ತೋರಿಸ್ಬೇಕು. ಬನ್ನಿ ಬಸ್ಸಲ್ಲಿ ಹೋಗೋಣ. ಬಸ್ ನೋಡಿ, ಬಸ್ ಈ ಥರ ಇದೆ. ಅಲ್ಲಿ ಗೌರಿ ಮಗಳಲ್ಲಿ ಕೂತ್ಕೊಂಡಿದ್ದಾರೆ. ನನ್ನ ಪಕ್ಕದಲ್ಲಿ ನಮ್ಮ ಹೀರೋ ಇದ್ದಾನೆ ನೋಡಿ, ಪಕ್ಕದಲ್ಲಿ ಹೀರೋ ಕೂತ್ಕೊಂಡಿದ್ದಾನೆ. ನಮಸ್ಕಾರ ಅಂತ ಪಾಪ ಅವನು ಕನ್ನಡ ಕಲಿತಾ ಇದ್ದಾನೆ. ಮದರ್ ಟಂಗ್ ತುಂಬ ಅಡ್ಡ ಬರ್ತಾ ಇದೆ ಅವನಿಗೆ. ನೋಡಿ ಹಾಂಗ್ಕಾಂಗಲ್ಲೂ ಅಷ್ಟೇ ಎಲ್ಲ ಬಂದ್. ಇಲ್ಲಿ ಚೈನೀಸ್ಗೋಸ್ಕರ ಎಲ್ಲ ಅಂಗಡಿಗಳು ಬಂದಾಗಿದೆ ನೋಡಿ. ಇನ್ನು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಹಾಂಗ್ಕಾಂಗಲ್ಲಿ. ಹಾಂಗ್ಕಾಂಗ್ ಯಾವುದೋ ಒಂದು ಸ್ಟ್ರೀಟ್ ಇದು. ಎಲ್ಲ ಅಂಗಡಿಗಳು ಬಂದಾಗಿದೆ. ಇಲ್ಲಿ ನೋಡಿ ಎಲ್ಲ ಬಂದಾಗಿದೆ ಅಂಗಡಿಗಳು. Hey, ನಮಸ್ಕಾರ ಸ್ನೇಹಿತರೆ. Hi, ನಮಸ್ಕಾರ ಸ್ನೇಹಿತರೆ. Today we are in Hong Kong. Yes. So tell me why you are in Hong Kong, Gauri. ಹೇಳಮ್ಮ, ಇದಕ್ಕೆ ಹಾಂಗ್ಕಾಂಗ್ ಅಲ್ಲಿ ಇದೆಯಾ? We just look around Hong Kong and then nighttime see the fireworks show, New Year fireworks show. ಓಕೆ, ಅಂದರೆ ಸಾಯಂಕಾಲ 8 ಗಂಟೆಗೆ ಒಳ್ಳೆ ಫೈರ್ ವರ್ಕ್ ಶೋ ಆಗುತ್ತೆ. ಅದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಗಿರುತ್ತೆ. ಇಟ್ಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಬೇಸಿಕ್ಲಿ ದ ಫೈರ್ ವರ್ಕ್ ಶೋ. ಸೊ ಅದು ಸಾಯಂಕಾಲ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡೋಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ಟೈಮ್ ನೋಡಿ ಬಂದುಬಿಟ್ಟು 4 ಗಂಟೆ ಆಗಿದೆ. ಸೊ ಫೈರ್ ವರ್ಕ್ ಶೋ ಬಂದುಬಿಟ್ಟು 8 ಗಂಟೆಗಿದೆ. ಸೊ ಅಲ್ಲಿವರೆಗೆ ಸುಮ್ಮನೆ ಸುತ್ತಾಡ್ಕೊಂಡು ಏನೋ ಹಂಗೆ ಟೈಮ್ ಪಾಸ್ ಮಾಡಿ ಹೋಗ್ತೀವಿ. ಹಾಂಗ್ಕಾಂಗಲ್ಲಿ ಜಸ್ಟ್ ಬಸ್ಸಲ್ಲಿ ಇಳ್ಕೊಂಡು ಬಂದ್ವಿ ನಮ್ಮ ಮನೆಯಿಂದ. ಹೌ ಮಚ್ ವಾಟ್ ಟೈಮ್ ವಿ ಲೆಫ್ಟ್ ದ ಹೌಸ್? 2 ಗಂಟೆಗೆ ಬಿಟ್ಟು ಆರಾಮ 2 ಗಂಟೆಗೆ ಬಂದ್ವಿ. 2 ಗಂಟೆ ಅಂದರೆ ಮನೆಯಿಂದ ಬರ್ಬೇಕಾದ್ರೆ ಅಲ್ಲಿಂದ ಪಬ್ಲಿಕ್ ಬಸ್ಸು, ಮೆಟ್ರೋ ಸ್ಟೇಷನ್ ಎಲ್ಲ 2 ಚೇಂಜ್ ಮಾಡಿ ರೋಡ್ 2 ಗಂಟೆಲಿ ಬಂದ್ವಿ ಆರಾಮಾಗಿ. ಬನ್ನಿ ಹೋಗೋಣ. ನೋಡಿ ಹಾಂಗ್ಕಾಂಗಲ್ಲಿ ಎಲ್ಲ ಜನ ಹೆಂಗೆ ಹೋಗ್ಬಿಟ್ಟಿದ್ದಾರೆ ಚೈನೀಸ್ ನ್ಯೂ ಇಯರ್ ಹಾಲಿಡೇಲಿ. ಬನ್ನಿ ಬನ್ನಿ ಬನ್ನಿ, ಕ್ರಾಸ್ ರೋಡ್ ಕ್ರಾಸ್ ಮಾಡೋಣ ಬನ್ನಿ. ಗೌರಿಯಲ್ಲಿ ಮುಂದೆ ಹೋಗ್ತಾ ನೋಡಿ. ಗೌರಿ ಎಲ್ಲಿದ್ದಾಳೆ? ಗೌರಿ ಗೌರಿ ನೋಡಿ ನೋಡಿ, ಅವಳೇ ಗೌರಿ. ಇದೆಲ್ಲ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ರ್ಯಾಂಡೆಡ್ ಇವೆಲ್ಲ ಇವು ಅಂಗಡಿಗಳು. ಅಲ್ಲಿ ನೋಡಿ ಐಫೋನ್ ಅಂಗಡಿ, ಗೌರಿ ಫೇವ್ರೇಟ್ ಅಂಗಡಿ ಅದು. ಐಫೋನ್ ಅಂಗಡಿ ಕೆಳಗಡೆ ಅಷ್ಟೊಂದು ಹಾಂಗ್ಕಾಂಗ್ ಜನ, ಹಾಂಗ್ಕಾಂಗ್ ಪೊಲೀಸರಿದ್ದಾರೆ. ಆ ಪೊಲೀಸರೆಲ್ಲ ಐಫೋನ್ ಅಂಗಡಿ ಕಾಯಕ್ಕಿಲ್ಲ. ಅಂದರೆ ಏನಕ್ಕಂದರೆ ಈ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ ಈಗ. ಏನಕ್ಕಂದರೆ ಅಲ್ಲಿ ಮುಂದೆ ಫೈರ್ ವರ್ಕ್ ಶೋ ಆಗುತ್ತೆ. ಹಾಗಾಗ್ಬಿಟ್ಟು ಹಾಂಗ್ಕಾಂಗಲ್ಲಿ ಇದೊಂದು ಮೇನ್ ರೋಡ್ ಇದೆ, ಇದು ಬ್ಲಾಕ್ ಮಾಡಿಬಿಡ್ತಾರೆ. ನೋಡಿ ಹಾಂಗ್ಕಾಂಗ್ ಪೊಲೀಸ್ ಅವ್ರದ್ದು ಗಾಡಿ ನೋಡಿ ಹೆಂಗಿದೆ, BMW ಸಾಕಾಗಿದೆಯಲ್ಲ. ಸೊ ಇಲ್ಲಿಂದ ನಾವು ಅಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು ಶಾಪಿಂಗ್ ಸೆಂಟ್ರಲ್ಲಿ ಹೋಗಿ ಏನನ್ನ ತಿನ್ನೋಣ ಸರ್, ಹೊಟ್ಟೆ ಹಸಿತಾ ಇದೆ. ಇದು ಬಂದುಬಿಟ್ಟು ಹಾರ್ಬರ್ ಸಿಟಿ ಅಂತಿದೆ. ಸಿಕ್ಕಾಬಿಟ್ಟು ದೊಡ್ಡ ಕಾಂಪ್ಲೆಕ್ಸ್ ಇದು. ಹಾರ್ಬರ್ ಸಿಟಿ ಅಂದರೆ ಒಂದು ಕೋಸ್ಟಲ್ ಸಿಕ್ಕಾಬಿಟ್ಟು ದೊಡ್ಡದಾಗಿದೆ. ಒಳಗಡೆನೂ ಪ್ರೈಸ್ ಹಂಗೇ ಇದೆ. ಎಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಎಲ್ಲ ಜನ ಬೆಳಿಗ್ಗೆ ಕ್ಯೂವಲ್ಲಿ ನಿಂತ್ಕೊಂಡು ಪರ್ಚೇಸ್ ಮಾಡ್ತಾರೆ. ಏನೋ ಹುಚ್ಚಪ್ಪ ಹುಚ್ಚಿ ಇದೆ ಹಾರ್ಬರ್ ಸಿಟಿ. ನೋಡಿ ಹೆಂಗಿದೆ ಇದು, ಸಗದಾಗಿದೆಯಲ್ಲ. ಇಲ್ಲಿಂದ ಬಂದುಬಿಟ್ಟು ಅಲ್ಲಿಂದ ಹಾರ್ಬರ್ ವ್ಯೂ ಕಾಣುತ್ತೆ. ಒಂದು ನಿಮಿಷ ನೋಡ್ಕೊಂಬರೋಣ ಹಾರ್ಬರ್ ವ್ಯೂ. ಬನ್ನಿ ನೋಡ್ಕೊಂಬರೋಣ ಬನ್ನಿ. ಇದು ರೌಂಡ್ ತಿರುಗ್ತಾ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಈ ಥರ ಓಪನ್ ಆಯಿತು.
ಬನ್ನಿ ತೋರಿಸ್ತೇನೆ ನೋಡಿ ಹಾರ್ಬರ್ ವ್ಯೂ ಏನು ಸಖತ್ತಾಗಿದೆ ಗೊತ್ತಾ ವ್ಯೂ ಇದು ಇದೆ ನೋಡಿ ಹಾರ್ಬರ್ ವ್ಯೂ ಸೂಪರಾಗಿದೆ. ಒಂದು ನಿಮಿಷ ಕೆಳಗಡೆ ಹೋಗ್ಬರೋಣ ಬನ್ನಿ. ಹಲೋ, ಈ ಥರ ಇದೆ ನೋಡಿ ಹಾರ್ಬರ್ ವ್ಯೂ. ಸ್ವಲ್ಪ ಸ್ಮಾಗಿ ಇದೆ. ಸೊ ಇದೇ ಹಾರ್ಬರ್ ವ್ಯೂ. ಸೊ ನಾವು ಆ ಕಡೆ ಹೋಗಬೇಕು. ಅಲ್ಲಿಂದ ಅದು ಫೈರ್ ವರ್ಕ್ ಶೋ ಆಗುತ್ತೆ. ಕ್ಲೀನಾಗಿ ಕಾಣುತ್ತೆ ಫೈರ್ ವರ್ಕ್ ಶೋ. ಇಲ್ಲಿಂದ ಕಾಣಲ್ಲ, ಆ ಕಡೆ ಮುಂದಿನ ನೋಡಬೇಕು. ನೋಡಿ ಅದೇ ಹಾಂಗ್ಕಾಂಗ್ ಬೇಕು. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿ, ನಾನು ನನ್ನ ಮಗಳನ್ನ ವೀಡಿಯೋ ಮಾಡಿದ್ವಲ್ಲ, ಅದೇ ಹಾಂಗ್ಕಾಂಗ್ ಬೇಕು. ಸ್ಯಾಮ್ಸಂಗ್ ಫೋನ್ದು ಝೂಮ್ ನೋಡಿ ಹೆಂಗಿದೆ, ಅಷ್ಟು ದೂರ ಇದೆ ಅದು ನೋಡಿ. ಅವಾಗಿಂದ ನನಗೆ ರೇಗಿಸ್ತಾ ಇದ್ದಾಳೆ. ವಾಟ್ ಯು ಮೇಕಿಂಗ್ ಫನ್ ಆಫ್ ಡ್ಯಾಡಿ? ನಥಿಂಗ್ ನೋಡಿ, ಅವಾಗಿಂದ ರೇಗಿಸ್ತಾನೇ ಇದ್ದಾಳೆ. ನನ್ನ ನೋಡಿ ನಗ್ತಾ ಇದ್ದಾಳೆ ಮಗಳು. ಗೌರಿಯಲ್ಲಿ ಅಂಗಡಿ ಹೆಸರು ಕೇಳ್ತಾ ಇದ್ದಾಳೆ. ಬನ್ನಿ ಹೋಗೋಣ. ಸಿಗ್ತಾ ಗೌರಿ? ಓಕೆ, ಈ ಕಡೆ ಅಂತ ಬನ್ನಿ ಹೋಗೋಣ. ನೋಡಿ ಎಲ್ಲ ಪರ್ಫ್ಯೂಮ್ ಅಂಗಡಿ, ಇಲ್ಲಿ ಎಲ್ಲ ಪರ್ಫ್ಯೂಮ್ ಅಂಗಡಿ, ಸಿಕ್ಕಾಬಿಡೆ ಎಕ್ಸ್ಪೆನ್ಸಿವ್. ಅಪ್ಪಿ ತಪ್ಪಿ ನಿಮ್ಮ ಗರ್ಲ್ ಫ್ರೆಂಡ್ಸ್ನ ಹೆಂಡ್ರು ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗ್ಬೇಡಿ. ನಾನು ಗೌರಿಗೆ ಮೊದಲೇ ಕಂಡೀಷನಾಗೆ ಕರ್ಕೊಂಬಂದಿದ್ದೀನಿ. ಬನ್ನಿ ಇಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನೋಣ. ಗೌರಿಗೂ ಗೋಡಿ ಐಸ್ ಕ್ರೀಮ್ ತಿನ್ಬೇಕಂತೆ. ಸಿಕ್ಕಾಬಿಡೆ ಎಕ್ಸ್ಪೆನ್ಸಿವ್ ಐಸ್ ಕ್ರೀಮ್ ಇದು. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ. ಬನ್ನಿ, ಈ ಥರ ಐಸ್ ಕ್ರೀಮಿಗೆ ನೋಡಿ, ಇಷ್ಟು ಚಿಕ್ಕ ಡಬ್ಬಾಗೆ 600 ರೂಪಾಯಿ ಇಂಡಿಯನ್ ರುಪೀಸಲ್ಲಿ. ನೋಡಿ ಅದೇನೋ ನಾನಂತೂ ಮಿಲ್ಕ್ ಚಾಕ್ಲೇಟ್ ಶೇಕ್ ತೊಗೊತೀನಿ. ಒಂದು ಕಪ್ಪಿಗೆ $59 ಹಾಂಗ್ಕಾಂಗ್ ಡಾಲರ್, ಅಂದರೆ ಆಲ್ಮೋಸ್ಟ್ 600 ಇಂಡಿಯನ್ ರುಪೀಸ್ ಅಂತ ತಿಳ್ಕೊಳ್ಳಿ. ಥರ ಇದೆ ನೋಡಿ, ಈ ಥರ ಇದೆ ನೋಡಿ. ಗೌರಿ ಎಲ್ಲ ಆರ್ಡ್ರ್ ಮಾಡ್ತಾನೆ ಇದ್ದಾಳೆ, ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿ ಮಾತ್ರ ನಾನೇ ಪೇ ಮಾಡೋದು, ಗೌರಿ ಪೇ ಇಲ್ಲ. ಇದೆಲ್ಲ ನೋಡಿದರೆ ನಮ್ಮೂರು ಸ್ವೀಟ್ ಅಂಗಡಿದೆ ಬೆಟರ್ ಅನಿಸುತ್ತೆ ನನಗೆ. ಈ ಊರಲ್ಲೆಲ್ಲ ಇದೇ ಸ್ವೀಟ್. ನಮ್ಮ ಊರಲ್ಲಿ ಹೆಂಗಿರುತ್ತೆ ಹಂಗೆ ಅದು. ಮಿಶ್ರಾ ಪೇಡ, ಧಾರವಾಡ ಪೇಡ ಹೆಂಗಿರುತ್ತೆ ನೋಡಿ. ಧಾರವಾಡ ಪೇಡ ಥರ ಇಟ್ಟಿದ್ದಾರೆ ಇಲ್ಲಿ. ಧಾರವಾಡ ಪೇಡ ಅಲ್ಲ ಅದು. ಎಲ್ಲ ಚಾಕ್ಲೇಟ್ ಏನೋ ಮಾಡಿಟ್ಟಿದ್ದಾರೆ. ಗೌರಿನ ಎಂಕ್ವೈರಿ ಮಾಡ್ತಾ ಇದ್ದಾಳೆ, ಮಗಳು ಬಿದ್ದಿದ್ದಾಳೆ ಫೋನಲ್ಲಿ. ನಮ್ಮ ಹೀರೋ ಹಾಯ್. ನಾವೇ ಪೇ ಮಾಡೋದು ಈ ಥರ. Very rare to see Sassy Pay. ಆಯ್ತು ನೋಡಿ, ನಾವೇ ಪೇ ಮಾಡಿದ್ವಿ ಕಾರ್ಡಿಂದ. Thank you, Sassy. ಒಂದು ಫುಡ್ ಬಿಲ್ ಕೊಟ್ಟಿದ್ದಾರೆ. ಒಂದು ಫುಡ್ ಇದೆ ಅದು ಬಿಲ್. ಫಸ್ಟ್ ಜಿಯಾದ್ ಬಂತು. ಅರೆ ವಾ, ಲೆಟ್ ಮಿ ಟೇಸ್ಟ್. ನೋ ಅಂತಾಳೆ. ಫಸ್ಟ್ ಜಿಯಾದ್ ಬಂತು. ಜಿಯಾ ಲಕ್ಕಿ ಗರ್ಲ್ ನೋಡಿ, ಅವಳು ಫೋಟೋ ತೊಗೊತಾಳೆ. ದೂರ ಹೋಗ್ಬಿಟ್ಟು ತೊಗೊತಾಳೆ ಮುಖ. ನೋಡಿ ಅಲ್ಲೆಲ್ಲ ಕೂತ್ಕೊಂಡು ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ. ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಉರ್ರಂತರು ಅಲ್ಲೆಲ್ಲ ರುಬ್ತಾ ಇದ್ದಾರೆ ನೋಡಿ. ಇದನ್ನು ಮನೇಲೆ ಮಾಡ್ಬೋದ್ರಿ. ಸುಮ್ಮನೆ ಬ್ರ್ಯಾಂಡ್ ನೇಮಿಗೆ ಇದಕ್ಕೆ ಅಂಗಡಿ ಇಂಥ ಎಕ್ಸ್ಪೆನ್ಸಿವ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಅಂಗಡಿ ಇಟ್ಕೊಂಡಿದ್ದಕ್ಕೆ ಅದಕ್ಕೆ ರೆಂಟು, ಎಂಪ್ಲಾಯಿ ಪೇಮೆಂಟಿಗೆಲ್ಲ ದುಡ್ಡು ಕೊಡಬೇಕಲ್ಲ. ಹಾಗಾಗ್ಬಿಟ್ಟು ಒಂದಕ್ಕೊಂದು 10 ಪಟ್ಟು ರೇಟ್ ಹಾಕ್ಬಿಟ್ಟು ಮಾರ್ತಾರೆ ಅಷ್ಟೇ, ಮತ್ತೆ ಏನಿಲ್ಲ. ಬಿಡಿ ಗಿವಿ ಕೊಡಲ್ಲ ಅಂತ ಓಟಂಗ್ ಕೊಡ್ತೇವೆ. ಬನ್ನಿ, ಗೌರಿದು ಬಂತು ಐಸ್ ಕ್ರೀಮು. ಗೌರಿ ಐಸ್ ಕ್ರೀಮ್ ನೋಡೋಣ ಬನ್ನಿ ಹೇಗಿದೆ. ವಾವ್, ಗೌರಿ ಸಖತ್ತಾಗಿದೆಯಲ್ಲ, ಸೂಪರಾಗಿದೆ ಗೌರಿದು ನೋಡಿ. ವಾ ಹೀರೋ, ದಿಸ್ ಯೋರ್ಸ್. ವಾ ಮಗನೇ, ಅಮೇಜಿಂಗ್ ಚಾಯ್ಸ್. ಇವನು ಮಾತ್ರ ಸಖತ್ತಾಗಿರುತ್ತೆ ಅಂದರೆ. ಗೌರಿಗೆ ಇದು 2 ಬೇಕಂತ ನೋಡಿ. ಮತ್ತೆ ಅಗೇನ್ ಶಶಿ ಪೇ. Thank you, Sassy. ವಾವ್, ಹೇಗಿದೆ ಮಗ, ಸಖತ್ತಾಗಿದ್ದೀರಾ? ಸೂಪರ್ ಮಗನೇ ಟೇಸ್ಟ್. ನೋಡಿ ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ. ಟನ್ ಲಗ್ತಿ ಶೋ. ವಾವ್, ಅಮೇಜಿಂಗ್ ಮಗನೇ. ಇದು ನಮ್ದು 2 ಬಂತು ಇಲ್ಲಿ. ಓ ನೋಡಿ, ನಮ್ಮದು ವಿಚ್ ಇಸ್ ಮೈನ್ ಗೌರಿ ಹೇರ್. ಇದು ಬಂತು ನೋಡಿ ನಮ್ಮದು. ಹೇಗಿದೆ? ಡ್ಯೂನ್ ಮಾತ್ರ ಸಖತ್ತಾಗಿದೆ. ಒಂದು ಅಮೇಜಿಂಗ್ ಇದೆ ಒಂದು ಚಾಯ್ಸ್. ಲೇ ಮಗನೇ, ಓ ಯು ಗೋ ಸೈಡ್. ಡ್ಯಾಡಿ ಟೇಸ್ಟ್. ಒಳ್ಳೆ ಹುಡುಗರಿ. ಡ್ಯಾಡಿ ಟೇಸ್ಟ್ ಅಂತ ಪೂರ ಕಪ್ಪೆ ಕೊಟ್ಬಿಟ್ಟ ನೋಡಿ. ಸೂಪರಾಗಿದೆ ಟೇಸ್ಟ್ ನೋಡಿ. ಡೀಲ್ ಹೆಂಗೆ ಮಾಡ್ಕೊಂಡ, ಅವ್ನು ಟೇಸ್ಟ್ ಮಾಡಿದಕ್ಕೆ ನಂದಕ್ಕೆ ಅವ್ನು ಟೇಸ್ಟ್ ಮಾಡ್ತಾನಂತೆ. ಮನೇಲೇ ಮಾಡ್ಕೊಬೋದ್ರಿ ಮಿಲ್ಕ್ ಶೇಕು. ನಂದಿನಿ ಹಾಲಲ್ಲಿ ಕ್ಯಾಡ್ಬರಿ ಚಾಕ್ಲೇಟ್ ಹಾಕ್ಬಿಟ್ಟು ಜರ್ರ ಅಂತ ಮಿಕ್ಸ್ ಮಾಡ್ತಿದ್ರೆ ಹೆಂಗಿರುತ್ತಲ್ಲ, ಅದೇ ಟೇಸ್ಟ್ ರೀ. ಬಿಡೇಟ್ ಮಾಡ್ಬಿಟ್ಟು
ಅವನು ಮಾತ್ರ ಸಕ್ಕತ್ತಾಗಿದೆ ಟೇಸ್ಟ್. ರೈಟ್, ಅಮೇಜಿಂಗ್ ರೈಟ್ ಮಗಳೇ, ಡ್ಯಾಡಿ ಟೇಸ್ಟ್. ಈ ಅಂಗಡಿ ನೋಡಿ ಇಷ್ಟು ಕಾಸ್ಟ್ಲಿ ಇದೆ, ಒಂದೊಂದಕ್ಕೆ 10 ರೇಟ್ ಹಾಕ್ಬಿಟ್ಟು ಕುತ್ಕೊಂಡು ತಿನ್ನೋಕ್ಕೆ ಒಂದು ಸ್ಟೂಲ್ಗಳು ಹಾಕಿಲ್ಲ. ನೋಡಿ ಹೆಂಗಿದೆ. ಅದೇ ನಮ್ಮ ಬೆಂಗಳೂರಲ್ಲಿ ಒಂದು ಇಂದ್ರಪ್ರಸ್ಥಲ್ಲಿ ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್ ಹೆಂಗಿದೆ ಅಂದು. ಇಂದ್ರಪ್ರಸ್ಥ ಐಸ್ ಕ್ರೀಮು ಚೆನ್ನಾಗಿರುತ್ತೆ. ಇಂದ್ರಪ್ರಸ್ಥ, ಶಾಂತಿ ಸಾಗರು, ಸುಖ ಸಾಗರು, ಐಸ್ ಕ್ರೀಮ್ಸ್ ಗುರು. ಇದು ಏನು ರೀ, ಸುಮ್ಮನೆ ಹೆಸರಿಗೆ ಅಷ್ಟೇ ಅದು. ಬನ್ನಿ, ಇದೆಲ್ಲ ಐಸ್ ಕ್ರೀಮ್ ತಿಂದಾಯಿತು. ಸೊ ಇವಾಗ ನಾನು ಗೌರಿ ಈಗ ಅದು ವೇರ್ಗೆ ಗೋಯಿಂಡಲ್ಲಿ ದಟ್ ಶಿಮ್ಶಾತ್ಸು ಇದೆ ಸ್ಟಾರ್ ಫೇರಿ ರೈಟ್. ಸೊ ಅಲ್ಲಿ ಜನ ಜಾತ್ರೆ ಮುಕ್ಕಿರ್ತಾರೆ ಸರ್. ಅಲ್ಲಿ ಹತ್ರ ಕುಂಭಮೇಳ ಸಿಚುವೇಶನ್ ಇರುತ್ತೆ. ಅಂದರೆ ಫೈರ್ ವರ್ಕ್ ಶೋ, ಒಳ್ಳೆ ಪಟಾಕಿ ಹಾರಿಸ್ತಾರೆ. ಅಲ್ಲಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಅಲ್ಲೇ ಹೋಗಿ ಜಾಗ ಇಟ್ಕೊಂಡು ಕುತ್ಕೊಂಬರೋಣ ಒಂದು ಜಾಗದಲ್ಲಿ. ಬನ್ನಿ ಬಾರಮ್ಮ ಹೋಗೋಣ. ಅವಾಗಿಂದ ರೇಗಿಸ್ತಾ ಇದ್ದಾಳೆ ರೈಟ್. ಯು ಟೀಸಿಂಗ್ ಮೀ ರೈಟ್, ಯು ಟೀಸಿಂಗ್ ಡ್ಯಾಡಿ. ಸಂಜೆನಿಂದ ಶಾಂಕೋಗ್ರೆ ರೇಗಿಸ್ತಾನೆ ಇದ್ದಾಳೆ ನನಗೆ. ಇಲ್ಲಿ ಎಲ್ಲ ಬರೀ ಬೇಕ್ರಿ, ಕೇಕು, ಐಸ್ ಕ್ರೀಮ್ ಅಂಗಡಿ ಇದೆ. ಸ್ಮೆಲ್ ಮಾತ್ರ ಒಂಥರ ಬೆಳಿಗ್ಗೆ ಎದ್ದು ನಮ್ಮ ಊರಲ್ಲಿ ಈ ಅಯ್ಯಂಗಾರ್ ಬೇಕ್ರಿದವರು ಬ್ರೆಡ್ ಮಾಡೋಕ್ರೆ ಸ್ಮೆಲ್ ಬರ್ತಲ್ಲ, ಒಂಥರ ಘಮ ಬಿಸ್ಕೆಟು ಬ್ರೆಡ್ ಸ್ಮೆಲ್ ಬರ್ತಲ್ಲ, ಆ ಸ್ಮೆಲ್ ಬರ್ತಾ ಇದೆ. ಪ್ಲಸ್ ಆಮೇಲೆ ಒಳ್ಳೆ ಪರ್ಫ್ಯೂಮ್, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪರ್ಫ್ಯೂಮ್ ಅಂಗಡಿಗಳಿದೆ. ಈ ಪರ್ಫ್ಯೂಮ್ ಅಂಗಡಿ ಒಳ್ಳೊಳ್ಳೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ದು ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ ಶುಂಠಿ ಇಟ್ಟಿದ್ದಾರೆ ಎಷ್ಟೊಂದು. ಶುಂಠಿ ಪರ್ಫ್ಯೂಮ್ ಅಂಗಡಿ ಅಂತ ನೋಡಿ. ಬಟ್ ರೇಟ್ ಮಾತ್ರ ಒಂದೊಂದಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಇದು ಮಾಡಲ್ ನೋಡಿ ಹೆಂಗೆ ಮಾಡಿದ್ದಾರೆ. ಹೆಂಗೆ ನೋಡ್ತೀರಿ, ನನ್ನೇ ನೋಡ್ತಾ ಇದೆ ಅದು. ಏನು ಮಗ ಹಿಂಗೆ ವೀಡಿಯೋ ಮಾಡ್ತಿದ್ಯಾ, ಮುಂದೆ ಹೋಗತ್ಲಾಗ ಹೋಗು. ನೋಡಿ ಹೆಂಗಿದೆ ಅದು. ಅಯ್ಯೋ ಇದೆ ಅಪ್ಪ. ಹೆಂಗೆ ನೋಡ್ತಾ ಇದೆ ನೋಡಿ. ಇದು ಇವರಿಬ್ಬರು ನೋಡ್ತಾ ಇದೆ ಅದು. ಏನು ಮಾಡ್ತಿದ್ದಾರಪ್ಪ ಇವರಿಬ್ಬರು ಅಂತ. ಆಮೇಲೆ ಅಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಝೂಮ್ ಇನ್ ಮಾಡಲಾ, ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಅದು ಕಡೆ ಮುಖ ಟರ್ನ್ ಮಾಡುತ್ತೆ ಇದು. ಏನು ಸಖತ್ತಾಗಿ ಮಾಡಿದ್ದಾರೆ ಇದು. ಲಿಪ್ಸ್ ಎಲ್ಲ ಅಮೇಜಿಂಗ್ ಇದೆ ನೋಡಿ. ಅದು ಸೂಪರಾಗಿದೆ. ನಿಮ್ಮ ಮಗನೇ ಬರೀ ಅಡ್ಡ ಬರ್ತಾರೆ. ಒಳ್ಳೆ ವೀಡಿಯೋ ಮಾಡ್ಬೇಕಾದ್ರೆ ಬಿಡಲ್ಲ ನೋಡಿ. ಆ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಈಗೆಲ್ಲ ಜನ ಓಡಾಡ್ತಿದ್ದಾರೆ ಈ ರೋಡ್ ಮಧ್ಯದಲ್ಲಿ. ಇಲ್ಲಾಂದರೆ ಇಲ್ಲೆಲ್ಲ ಡಬಲ್ ಟೆಕ್ಕರು ಅದೆಲ್ಲ ಓಡಾಡೋದಲ್ಲ. ಸೊ ಈಗ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ ಈ ರೋಡು. ಈ ಥರ ಇದೆ ನೋಡಿ. ರೋಡ್ ಮೇಲೆಲ್ಲ ಉಳ್ಳಾಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ ಎಲ್ಲ. ಚಿಕ್ಕ ಮಕ್ಕಳು ರೋಡ್ ಸ್ಟಾಪ್ ಮಾಡೋದಕ್ಕೆಲ್ಲ ಉಳ್ಳಾಡ್ತಾ ಇದ್ದಾರೆ. ಅವ್ರದ್ದು ಫೋಟೋ ಹೊಡಿತಿದ್ದಾರೆ ನೋಡಿ ಫುಲ್ಲಾಗಿ. ಆಮೇಲೆ ಇಲ್ಲಿ ಇವ್ರು ಬರ್ತಾಯಿದ್ದಾರೆ, ನಮ್ಮ ಹೀರೋಯಿನ್ನು ಮಗನೂ ಫೋಟೋ ಮಾಡ್ತಾ ಇದ್ದಾನೆ ಇಲ್ಲಿ. ಇದು ನೋಡಿ ಲೂಯಿಸ್ ವಿಟ್ಟನ್. ಇದಕ್ಕೆ ಜನ ಅಲ್ಲೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಎಲ್ಲಿ ಮಾಡೋ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಜನ. ಝೂಮ್ ಇನ್ ಮಾಡಲಾ ನೋಡಿ, ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ತೊಗೊಳಕ್ಕೆ. ಏನಪ್ಪ ಇದಕ್ಕೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ನನಗಂತೂ ಅರ್ಥ ಆಗಲ್ಲ. ನೀವೇ ಕಮೆಂಟಲ್ಲಿ ಹೇಳಿ, ನೀವು ಯಾರನ್ನ ಇಂಪಾರ್ಟೆನ್ಸ್ ಕೊಡೋರಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ನೋಡಿ 7 ಗಂಟೆ ಮೇಲೆ ಇಲ್ಲಿ 8 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಮುಂದೆ ಹೋಗಬೇಕು, ಕ್ಲಾಕ್ ಟವರ್ ತಿರುಗಿ ಅಲ್ಲಿಂದ ಹೋಗಬೇಕು. ಸೊ ಪೊಲೀಸ್ ಎಲ್ಲ ಬ್ಯಾರಿಕೇಡ್ ಆಗಿಬಿಟ್ಟು ಇವಾಗ ಎಲ್ಲ ಬ್ಲಾಕ್ ಮಾಡಿದ್ದಾರೆ ನೋಡಿ. ಫುಲ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಹಾಂಗ್ಕಾಂಗ್ ಪೊಲೀಸರವರು. ಇದೆಲ್ಲ ಕ್ರೌಡ್ ಮೇಂಟೈನ್ ಮಾಡೋಕ್ಕೆ ನೋಡಿ ಅಲ್ಲೆಲ್ಲ ಜನ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಇದು ಕ್ಯೂವಲ್ಲಿ ಏನು ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬನ್ನಿ ಮುಂದೆ ಹೋಗಿ ನೋಡ್ಕೊಂಬರೋಣ. ನೋಡಿ ಜನಸಾಗರ ಹಾಂಗ್ಕಾಂಗಲ್ಲಿ ಕುಂಭಮೇಳಗೆ ಹೆಂಗೆ ಬಿಟ್ಟಿದಾರಲ್ಲ, ಅದೇ ಥರ ನಾವು ಕುಂಭಮೇಳ ಅಲ್ಲ ಫೈರ್ ವರ್ಕ್ ಶೋ ಹೋಗ್ತಾ ಇದ್ದೀವಿ ನೋಡಿ. ಜನಸಾಗರ ನೋಡಿ ಎಲ್ಲ ಫುಲ್ ಹಾಂಗ್ಕಾಂಗಲ್ಲಿ. ಹಿಂದೆ ನೋಡಿ ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ ನೋಡಿ. ಬ್ಯಾಚ್ ವಾಯ್ಸ್ ಬಿಡ್ತಾ ಇದ್ದಾರೆ. ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಹೇಗಿದೆ ಜನಸಾಗರ. ನೋಡಿ ಎಷ್ಟು ಚೆನ್ನಾಗಿದೆ ಹಾಂಗ್ಕಾಂಗು. ಬ್ಯಾಚ್ ವಾಯ್ಸ್ ಬಿಡ್ತಾ ಇದ್ದಾರೆ. ಎಲ್ಲ ಶೂಟಿಂಗ್ ಎಲ್ಲರೂ ಮೊಬೈಲ್ ಬೇರೆ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಬ್ಯಾಚ್ ವಾಯ್ಸ್ ನೋಡಿ. ಹಿಂದಿನ ನೋಡಿ ಜನಸಾಗರ ಯಾವ ಥರ ಇದ್ದಾರೆ ನೋಡಿ ಎಲ್ಲ. ಈ ಗುಂಪಲ್ಲಿ ನೋಡಿ ಗೌರಿ ಇಲ್ಲಿದ್ದಾಳೆ. ಸೇ ಹಾಯ್ ಮಗನಿದ್ದಾಳೆ ನೋಡಿ. ಸೇ ಹಾಯ್ ಮಗನೇ, ಸೇ ಹಾಯ್ ಮಗನೇ. ಗುಂಪಲ್ಲಿ ನೋಡಿ ಈ ಥರ ಇದೆ ನೋಡಿ. ರೋಡೆಲ್ಲ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ರೋಡೆಲ್ಲ ಕ್ಲೋಸ್ ಮಾಡಿ ಇಲ್ಲಿ ಬ್ಯಾಚ್ ಬಿಡ್ತಾ ಇದ್ದಾರೆ. ಈ ಥರ ಬ್ಯಾಚ್ ಬಿಡ್ತಾ ಇದ್ದಾರೆ. ನಾವು ತುಂಬ ಲಕ್ಕಿ ಮುಂದೆನೇ ಇದ್ದೀವಿ. ಯಾಕಂದರೆ ನಮ್ಮ ಹಿಂದ್ಗಡೆ ನೋಡಿ ಅಲ್ಲೆಲ್ಲ ಯಾವ ಥರ ಇದೆ.
ಸೊ ಇದು ಬಂದ್ಬಿಟ್ಟು ಶಿಮ್ಶಾತ್ಸುಯಿ ಬಸ್ ಸ್ಟೇಷನ್ನು. ಈ ಥರ ನೋಡಿ ಹಾಂಗ್ಕಾಂಗಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಈ ಥರ ಮಾಡ್ತಾ ಇದ್ದಾರೆ, ಬ್ಯಾಚ್ ವೈಸ್ ಬ್ಯಾಚ್ ಬಿಡ್ತಾ ಇದ್ದಾರೆ. ಇದು ಫೈರ್ ವರ್ಕ್ ಶೋ ಬಂದ್ಬಿಟ್ಟು ತುಂಬ ಫೇಮಸ್, ಇದು ವರ್ಲ್ಡ್ ಫೇಮಸ್ಸು. ಹಾಗಾಗಿ ಜನ ಆಲ್ ಓವರ್ ದ ವರ್ಲ್ಡಿಂದ ಬಂದಿದ್ದಾರೆ. ಅದು ಬಂದ್ಬಿಟ್ಟು ಅಲ್ಲಿ ಮುಂದೆ ಅಪೋಸಿಟ್ ಕಾಣಿಸೋದು ವಿಕ್ಟೋರಿಯಾ ಹಾರ್ಬರು. ಸೊ ವಿಕ್ಟೋರಿಯಾ ಹಾರ್ಬರು ಮತ್ತು ಇದು ಶಿಮ್ಶಾತ್ಸುಯಿ, ಇದು ಕ್ಲಾಕ್ ಟವರ್ ಇದೆಲ್ಲ ಶಿಮ್ಶಾತ್ಸುಯಿ, ಇಲ್ಲಿ ಮಧ್ಯದಲ್ಲಿ ಫೈರ್ ವರ್ಕ್ ಶೋ ಆಗುತ್ತೆ. ಸೊ ಇದು ಪ್ರತಿ ವರ್ಷ ಚೈನೀಸ್ ನ್ಯೂ ಇಯರ್ ಟೈಮಿಗೆ ಮಾಡ್ತಾರೆ. ಹಾಗಾಗ್ಬಿಟ್ಟು ಇದೆಲ್ಲ ಕ್ರೌಡ್ ಈ ಥರ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಜನ ಬಂದಿದ್ದಾರೆ. ಮ್ಯಾಕ್ಸಿಮಮ್ ಏಷ್ಯನ್ಸೇ ಜಾಸ್ತಿ ಇದ್ದಾರೆ ಇದರಲ್ಲಿ. ಸೊ ಕೆಲವು ಜನ ಫೋಟೋಗ್ರಾಫರ್ಸ್ ಬೆಳಿಗ್ಗೆ 5 ಗಂಟೆಗೆ ಬಂದು ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ, ಬೆಳಿಗ್ಗೆ 5 ಗಂಟೆಯಿಂದ ಒಳ್ಳೆ ವ್ಯೂ ಸಿಗಲಿ ಅಂತ ಫೋಟೋ ಹೊಡೆಯೋಕ್ಕೆ. ಸೊ ಇದೆಲ್ಲ ಬಂದುಬಿಟ್ಟು ಇದು ಸ್ಟಾರ್ ಫೆರಿ. ನಾನು ಮೊನ್ನೆ ಮಗಳ ಜೊತೆ ಹಾಂಗ್ಕಾಂಗ್ ಹೋಗಿದ್ದೆಲ್ಲ, ಆ ಬೋಟೆಲ್ಲ ಹೋಗಿದ್ದಿದೆ ಸ್ಟಾರ್ ಫೆರಿ. ಅದು ಒಂದು ಟಾಲೆಸ್ಟ್ ಬಿಲ್ಡಿಂಗು, ಅದ್ರ ಹಿಂದ್ಗಡೆನೇ ಹಾಂಗ್ಕಾಂಗ್ ಪೀಕ್ ಇರೋದು. ಇದು ನೋಡಿ ಟ್ಯಾಕ್ಸಿ ಸ್ಟ್ಯಾಂಡ್. ಸೊ ಎಲ್ಲ ಕ್ರೌಡ್ ಯಾವ ಥರ ಮ್ಯಾನೇಜ್ ಮಾಡ್ತಾರೆ ನೋಡಿ ಹಾಂಗ್ಕಾಂಗ್ ಪೊಲೀಸ್ ಅವರು. ಹಿಂದ್ಗಡೆ ನೋಡಿ ಎಲ್ಲ ಥರ ಇದೆ. ಸೊ ಆ ಎಂಜಿಂದ ಬರ್ತಾ ಇದೆ ಕ್ರೌಡ್, ಅಲ್ಲಿಂದ ಬರ್ತಾ ಇದೆ ನೋಡಿ. ಸ್ಟಾರ್ ಫೆರಿ ವಾಟರ್ ಟೂರ್ ಅಂತ ಇದೆ. ಇಲ್ಲಿ ನೋಡಿ ಚೈನೀಸ್ ನ್ಯೂ ಇಯರ್ ಹಬ್ಬದೆಲ್ಲ ಯಾವ ಥರ ಮಾಡಿದ್ದಾರೆ. ಲ್ಯಾಟನ್ ಫೆಸ್ಟಿವಲ್ ರೈಟ್. ಸೊ ಇದೊಂಥರ ಲ್ಯಾಟನ್. ಸೊ ಲ್ಯಾಟನ್ ಫೆಸ್ಟಿವಲ್ ಅಂತಾರಲ್ಲ, ಇದೆ ಲ್ಯಾಟನ್ನು. ಇಲ್ಲಿ ನೋಡಿ ಎಲ್ಲ ಹಾಂಗ್ಕಾಂಗ್ ಸೆಕ್ಯೂರಿಟಿ, ಹಾಂಗ್ಕಾಂಗ್ ಪೊಲೀಸ್ ಹೆಂಗಿದ್ದಾರೆ ನೋಡಿ. ಇದನ್ನು ಹಾಕೊಂಡ್ಬಿಟ್ಟಿದ್ದಾರೆ ಮೈ ಮೇಲೆಲ್ಲ. ಒಂದು ವಾಕಿ ಟಾಕಿ. ದ ಟಾಯ್ಲೆಟ್ ಹಿಯರ್, ವೇಟ್ ಟಾಯ್ಲೆಟ್. Oh, it's already full down here. We cannot go up also. Yeah. ಅಯ್ಯೋ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಗೋ ಫರ್ದರ್ ಕಮ್. ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಕುತ್ಕೊಂಡಿದ್ದಾರಲ್ಲ ಜನ, ಅವರೆಲ್ಲ ಬೆಳಿಗ್ಗೆ ಬಂದು ಸೀಟ್ ಇಟ್ಕೊಂಡು ಕೆಲವು ಮಾರ್ಕೊತಾರೆ. ಒಂದೊಂದು ಸೀಟ್ಗೆ 500, 1000 ಹಾಂಗ್ಕಾಂಗ್ ಡಾಲರ್ ಅಂತೆಲ್ಲ ಮಾರ್ಕೊಂಡಿರ್ತಾರೆ, ಅಂದರೆ ಒಳ್ಳೆ ವ್ಯೂ ಸಿಗಲಿ ಅಂತ. ಸೊ ಅವರೆಲ್ಲ ಮ್ಯಾಟ್ ಎಲ್ಲ ಹಾಕೊಂಡ್ಬಂದು ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ ನೋಡಿ. ನೋಡಿ ಹೆಂಗಿದೆ ರಶ್ ಎಲ್ಲ, ಎಲ್ಲ ರಶ್ ಇದೆ. ಆಮೇಲೆ ಅಲ್ಲಿ ನೋಡಿ ಅವರು ಟಿವಿದವರೆಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದಾರೆ. ಮೇಲೆ ಒಂದು ಡ್ರೋನ್ ಬೇರೆ ಹೋಗ್ತಾ ಇದೆ, ನಿಮ್ಗೆ ಕಾಣುತ್ತಿಲ್ಲ ಗೊತ್ತಿಲ್ಲ. ಥರ ನೋಡಿ ಹಾಂಗ್ಕಾಂಗ್ದು. ನೋಡಿ ಅಲ್ಲಿ ಟಿವಿ ಇಂಟರ್ವ್ಯೂ ಎಲ್ಲ ನಡೀತಾ ಇದೆ. ಟಿವಿದವ್ರದೆಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ದಾರೆ. ಯಾವರಿಂದ ಬಂದಿರ, ಎಲ್ಲಿಂದ ಬಂದಿರ, ಎಷ್ಟೊತ್ತಿನ ಬಂದು ವೇಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಕ್ವಶನ್ಸ್ ಟಿವಿಯಲ್ಲಿ. ನೋಡಿ ಈ ಥರ. ನೋಡಿ ಆಲ್ರೆಡಿ ನಾವು ಬಂದು 1.5 ಗಂಟೆ ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಟೈಮ್ ಬಂದು 7:30 ಆಗಿದೆ. ನಾವು ಸಾಯಂಕಾಲ 6 ಗಂಟೆಗೆ ಬಂದ್ವಿ ಇಲ್ಲಿ. ನೋಡಿ ಜನ ಎಲ್ಲ ಹೆಂಗೆ ಮುಕ್ಕಿರ್ತಾರೆ. ಇನ್ನೂ ಅರ್ಧ ಗಂಟೆ ಆದಮೇಲೆ ಶೋ ಸ್ಟಾರ್ಟ್ ಆಗುತ್ತೆ. ನೋಡಿ ಅಷ್ಟೊಂದು ಜನ ಇದ್ದಾರೆ. ಫುಲ್ ಒಂಥರ ಸ್ಮೆಲ್ ಗೊತ್ತಾ, ಗುಂಪು ಜನ ಇರುತ್ತಲ್ಲ, ಸ್ಮೆಲ್ ಒಂಥರ ಸ್ಮೆಲ್ ಇರುತ್ತೆ. ಈ ಥರ ಇದೆ ನೋಡಿ. ಇದೇ ಹಾಂಗ್ಕಾಂಗ್ ಮೇನ್ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಸುಂದರವಾದ ದೃಶ್ಯ ಅದು ಹಾಂಗ್ಕಾಂಗಲ್ಲಿ. ಸೊ ಇಲ್ಲಿ ಇದು ಮುಂದ್ಗಡೆನೇ ಎಲ್ಲ ಫೈರ್ ವರ್ಕ್ ಶೋ ಸ್ಟಾರ್ಟ್ ಆಗೋದು. ನಮಗೆ ಒಳ್ಳೆ ಪ್ಲೇಸ್ ಸಿಕ್ತು. ಅವಾಗಿಂದ ಮೆಲ್ಲಕ್ಕೆ ನುಗ್ಗಿ ಮುಂದೆ ಬಂದ್ವಿ ನಾವೀಗ. ಈ ಕತ್ಲಲ್ಲಿ ಗೌರಿ ನೋಡಿ ಎಲ್ಲ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದಾಳೆ ಮಗಳಿಗೆ ಮತ್ತು ಶಾನ್ಗೆ. ನಿಮ್ಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಫೋಟೋ ಮಾತ್ರ ಫುಲ್ ಡಾರ್ಕ್ ಇದೆ ಇಲ್ಲಿ. ನೋಡಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ ಅವರು. ಆ ಬಾಟ್ಲಲ್ಲಿ ಬಿಸಿ ನೀರು ಹಾಕಿಲ್ಲ ಗೌರಿ. ನೋಡಿ ಅಲ್ಲಿ ಬೋಟ್ ಹೋಗ್ತದಲ್ಲ, ಆ ಬೋಟಲ್ಲಿಂದ ಎಲ್ಲ ಫೈರ್ ವರ್ಕ್ ಸ್ಟಾರ್ಟ್ ಆಗೋದು. ಸೊ ಈ ಥರ ಸುಮಾರು ಬೋಟ್ ಇದೆ, ಕತ್ಲಲ್ಲಿ ಕಾಣ್ತಾ ಇಲ್ಲ, ನಿಮಗೆ ತೋರಿಸ್ತೀನಿ 1 by 1. ಸೊ ಅಲ್ಲೊಂದು ಬೋಟ್ ಇದೆ, ಇನ್ನೊಂದು ಅಲ್ಲೆಲ್ಲ ಹೋಯ್ತು, ಆ ಕಡೆಲ್ಲ ಹೋಯ್ತು ಒಂದು ಬೋಟ್ಗಳು. ಇನ್ನೊಂದು ಇಲ್ಲಿ ಬೋಟ್ ಬರ್ತಾ ಇದೆ, ಅಲ್ಲಿ ಬರ್ತಾ ಇದೆ ನೋಡಿ. ಅಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. ಕೌಂಟ್ ಸ್ಟಾರ್ಟ್ ಆಗ್ತಿದ್ದೇನ ಕಾಣ್ತಿದ್ದೇನೆ. ಕೌಂಟ್ ಡೌನು ಇನ್ನೂ 40 ಸೆಕೆಂಡ್ಸ್ ಇದೆ ನೋಡಿ. ಎಲ್ಲ ಜನ ಎಲ್ಲ ಇದು ಮಾಡ್ತಾ ಇದ್ದಾರೆ ಈಗ. ದೂರ ಇದೆ ನೋಡಿ, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಎಲ್ಲ ನೋಡಿ. ಎಷ್ಟೊಂದು ಕೈಗಳು, ಅಷ್ಟೊಂದು ಕ್ಯಾಮ್ರಾ ಕೈಗಳು, ಎಲ್ಲರೂ ಇದು ಫೋಟೋ ಗಿಟೋ ಹೊಡ್ಕೊಳ್ತಾರೆ ಇದ್ದಾರೆ ನೋಡಿ. ಇಲ್ಲಿ ಹಿಂದ್ಗಡೆ ನೋಡಿ ಎಲ್ಲ ಎಷ್ಟೊಂದು ಜನ ನೋಡಿ. ಬನ್ನಿ, ಒಂದು ಕೌಂಟ್ ಡೌನ್ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸ್ಟಾರ್ಟ್ ಆಯ್ತು ನೋಡಿ. ಸಕ್ಕತ್ತಾಗಿದೆ.
ಅಮೇಜಿಂಗ್. ನೋಡಿ ನೋಡಿ ದೃಶ್ಯ ಸೂಪರ್ ಆಗಿದೆ. ತುಂಬ ಮಜಾ ಇರ್ತೀರಿ ಲೈವ್. ಆಮೇಲೆ ಹಿಂದ್ಗಡೆ ನೋಡಿ ಅದೆಲ್ಲ ಲೈಟ್ ಶೋ ಎಲ್ಲ ಇದೆ ನೋಡಿ, ಆ ಬಿಲ್ಡಿಂಗ್ ಎಲ್ಲ ಅದು ಲೈಟ್ ಶೋ ಎಲ್ಲ ಬರುತ್ತೆ. ಮತ್ತೆ ಲೇಸರ್ ಶೋ ಎಲ್ಲ ಇದೆ ಇದರಲ್ಲಿ ಮಧ್ಯಮದಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಒಂಥರ ಬಿಸಿ 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 ಅನಿಸ್ತಾ ಇದೆ ಅದು ಬ್ಲಾಸ್ಟ್ ತಕ್ಷಣ ಬಿಸಿ 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 ಅನ್ಸೋದು ನಮಗೆ. ಸ್ವಲ್ಪ ಇವಾಗ ಅದು ಪಟಾಕಿ ಸ್ಮೆಲ್ ಬರ್ತಾ ಇದೆ, ಮಕ್ ಸ್ಮೆಲ್ ಬರ್ತಾ ಇದೆ ಈಗ. ನಿಮಗೆ ಲೇಸರ್ ಲೈಟ್ ಕಾಣ್ತಿದೆ ಗ್ರೀನ್ ಕಲರ್. ಓ ನೋಡಿ ಲೇಸರ್ ಲೈಟ್ ಕಾಣ್ತಿದೆ, ಲೇಸರ್ ಲೈಟ್ಸು. ಯಾವುದೋ ಮ್ಯೂಸಿಕ್ ಹಾಕಿದ್ದಾರೆ, ಅದು ನಮಗೆ ಕೇಳಿಸ್ತಾ ಇಲ್ಲ ಗಲಾಟೆಯಲ್ಲಿ. ಒಳ್ಳೇದಾದ್ ಬಿಡಿ ಎಲ್ಲರೂ ಕಾಪಿರೈಟ್ ಬರೋದು. ಸಖತ್ತಾಗಿದೆ. ಮೇಲೆಲ್ಲ ಡ್ರೋನ್ ಎಲ್ಲ ಓಡಾಡ್ತಾ ಇದೆ, ಇದರಲ್ಲಿ ಕಾಣ್ತಾರೆ ಡೌಟು. ಆ ಪಟಾಕಿ ಮೇಲೆ ಡ್ರೋನ್ ಓಡ್ತಾ ಇದೆ, ಒಂದು ಗ್ರೀನ್ ಕಲರ್ ಇದನ್ನು ಕಾಣ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಡೌಟ್ ನನಗೆ. ಎಲ್ಲರ ಕೈಯಲ್ಲಿ ಮೊಬೈಲ್ ನೋಡಿ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ನೋಡಿ. ಈ ಕಡೆ ನಂದು ಅವತಾರ ಈ ಥರ ಇದೆ. ವಾವ್, ಇದು ನೋಡಿ ಸೂಪರ್ ಆಗಿದೆ. ಸ್ವಲ್ಪ ಸ್ಟಾಪ್ ಆಯಿತು. ನಾನು ಸೆಲ್ಫಿ ತೆಗೆದಕ್ಕೆ ಇದೊಂದು ಅಡ್ವಾಂಟೇಜ್ ಆಗಿದೆ ನನಗೆ. ಆರಾಮಾಗಿ ಕೈ ಇಟ್ಕೊಂಡು ನಿಂತ್ಕೋಬೋದು, ಎಲ್ಲರೂ ಕೈ ಸೋತೋಗೋದು. ಈ ಕಡೆ ಗೌರಿ ಮಗಳು ಮಗ ಎಲ್ಲರೂ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಸಾಂಗ್ ಹಾಕಿದ್ದಾರೆ, ಚೈನೀಸ್ ಹ್ಯಾಪಿ ನ್ಯೂ ಇಯರ್ ಸಾಂಗ್ ಹಾಕಿದ್ದಾರೆ. ವಾವ್, ಸಖತ್ತಾಗಿದೆ ರೀ. ಇಲ್ಲಿ ರಿಯಲ್ ಆಗಿ ನಿಂತ್ಕೊಂಡು ನೋಡೋದೇ ಮಜಾ ಬೇರೆ ಇರುತ್ತೆ. ಏನೋ ಒಂಥರ 3D ಎಫೆಕ್ಟ್ ಕಾಣ್ತಾ ಇದೆ ನನಗೆ ಇಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಒಂಥರ 3D ಎಫೆಕ್ಟ್ ಕಾಣ್ತಾ ಇದೆ. ಅದು ಹೇಗಂದರೆ ಅದು ಮುಖದ ಕಡೆ ಮುಂದೆನೇ ಬಂದು ಬ್ಲಾಸ್ಟ್ ಆಗ್ತಾ ಇದೆ ಏನೋ ಆ ಥರ ಫೀಲಿಂಗ್ ಆಗ್ತಾ ಇದೆ. ವಾವ್, ಇಲ್ಲಿ ಸೌಂಡ್ ಜೋರಾಗಿ ಸೌಂಡ್ ಹಾಕಿದ್ದಾರೆ. ವಿ ಆರ್ ಎಕ್ಸಾಕ್ಟ್ಲಿ in the middle of the ಎಕ್ಸಾಕ್ಟ್ ಸ್ಪಾಟಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ ನಾವು. ಸಾಯಂಕಾಲ 6 ಗಂಟೆಯಿಂದ ಬಂದಿದ್ದೇವೆ ನಾವು, 8 ಗಂಟೆಗೆ ಸ್ಟಾರ್ಟ್ ಆಯಿತು. ಹೊರಗಡೆ ಕ್ಲೈಮೇಟ್ ಬಂದ್ಬಿಟ್ಟು ಒಂದು 13 ಆ ಥರ ಇರ್ಬೋದು. ಯಾಕೋ ಗಾಳಿ ಕಡಿಮೆ ಇದೆ, ಇಲ್ಲಾಂದರೆ ತೆಳ್ಳು ಗಾಳಿ ಇದ್ರೆ ಬೆಳೆ ಜಾಸ್ತಿ ಅನ್ಸೋದು. ಸೂಪರ್ ಆಗಿದೆ. ಅಲ್ಲಿ ಮೂಲೆಯಲ್ಲಿ ನೋಡಿ ಲೇಸರ್ ಶೋ ಕಾಣ್ತಾ ಇದೆ ನಿಮಗೆ, ಲೇಸರ್ ಶೋ ಇದೆ. ಇದು ನೋಡಿ ಒಂಥರ 3D ಎಫೆಕ್ಟ್ ಬರ್ತಾ ಇದೆ ನನಗೆ. ಮುಖದ ಮೇಲೆ ಒಂಥರ 3D ಎಫೆಕ್ಟ್ ಬರ್ತಾ ಇದೆ. ನಿಮಗೆ ಸ್ವಲ್ಪ ಜೂಮ್ ಇನ್ ಮಾಡಿ ತೋರಿಸ್ಲಾ ನೋಡಿ, ಈ ಥರ. ವಾವ್, ನೋಡಿ ಸಾಕಾಗಿ ಬರ್ತಾ ಇದೆಲ್ಲ 3D ಎಫೆಕ್ಟ್. ತುಂಬ ಚೆನ್ನಾಗಿದೆ ರೀ. ವಾವ್, ನೋಡಿ ಎಷ್ಟೊಂದು ರಾಕೆಟ್ಸ್ ಎಲ್ಲ ಹೋಗ್ತಾ ಇದೆ. ವಾವ್, ಇಷ್ಟ ಜೂಮ್ ಮಾಡಲ್ಲ ನಿಮಗೆ ನೋಡಿ, ಈ ಥರ ಬರ್ತದೆ, ಈ ಥರ. ಚೆನ್ನಾಗಿದೆ ರೀ. ಅದು ಎಲ್ಲಿಂದ ಬ್ಲಾಸ್ಟ್ ಆಗ್ತದೆ ಗೊತ್ತಾಗ್ತಲ್ಲ.
ಬೋಟಲ್ಲಿ ಹೋಗ್ತಾನೆ ಕರೆಕ್ಟ್. ಅಲ್ಲಿ ದೂರ ಬೋಟ್ ಇದೆ, ಆ ಬೋಟಲ್ಲಿ ಹೋಗ್ತಾ ಇದೆ ಅದು. ಇದು ಮಾತ್ರ ಅಮೇಝಿಂಗ್. ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿ ಕಾಣ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಲೇದರ್ ಶೋ ಎಲ್ಲ ಕಾಣ್ತದೆ ನೋಡಿ, ಮಧ್ಯ ಮಧ್ಯದಲ್ಲಿ ಲೇದರ್ ಶೋ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಫೋಟೋ ಮಾಡ್ತಾನೆ ಇದ್ದಾರೆ, ಎಲ್ಲರೂ ಕೈ ನೋವ್ತಾ ಇದೆ. ವಾವ್, ಇದು ಮಾತ್ರ ಸೂಪರ್ ಆಗಿತ್ತು. ನಿಮಗೆ ಒಂದು ಸ್ಟೆಪ್ ಮುಂದೆ ತೋರಿಸ್ತೀನಿ ಜೂಮ್ ಮಾಡಿ, ಆದರೆ ಚೆನ್ನಾಗಿ ಕಾಣುತ್ತೆ. ನಿಮಗೆ ಸೌಂಡ್ ಕೇಳ್ತಾ ಇರ್ಬೇಕಲ್ಲ, ಪಟಾಕಿ ಸೌಂಡ್ ಎಲ್ಲ ಕೇಳ್ತಾ ಇರ್ಬೇಕಲ್ಲ, ಕಮೆಂಟಲ್ಲಿ ಹೇಳಿ. ಸೂಪರ್ ಆಗಿದೆ ರೀ ನೋಡೋಕೆ ಮಾತ್ರ. ವಾವ್, ಇದು ಮಾತ್ರ ಮಿಸ್ ಮಾಡ್ಕೋಬಾರ್ದು. ಬಂದಿದ್ದು ಸಾರ್ಥಕ ಆಯಿತು. ವಾವ್, ಅದು ಕೆಳಗಡೆ ಬೋಟ್ ಎಲ್ಲ ಇದೆಲ್ಲ, ದೊಡ್ಡ ದೊಡ್ಡ ಬೋಟಿಂದನೇ ಹಾರ್ತಾ ಇದ್ದಾರೆ ನೋಡಿ, ಎಲ್ಲಿ ಕಾಣ್ತಾ. ಗೌರಿ ಎಲ್ಲ ಪ್ಯಾಕ್ ಆಗ್ತದೆ, ಈ ಥರ ಪ್ಯಾಕ್ ಆಗಿದ್ದಾಳೆ. ಗೌರಿ ಬಿಕಮ್ ವೆರಿ ಪ್ಯಾಕ್ಡ್ ರೈಟ್. ಮಗಳು ಖುಷಿಯಿಂದ ನೋಡ್ತಾ ಇದ್ದಾಳೆ, ನಗ್ತಾಳೆ. ಇವು ನಮ್ಮ ಹೀರೋ ಫುಲ್ಲು ಸೀರಿಯಸ್ ಆಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಇದರಲ್ಲಿ ಗೌರಿನೂ ನೋಡಿ ಮುಖದಲ್ಲಿ ಫುಲ್ ನಗ್ತಾ 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 ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದಾಳೆ. ಆಮೇಲೆ ಹಾಗೇ ಇದೆ ರೀ, ಇದು ಮಾತ್ರ ಸೀನ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೇಕ್ರಿ. ಅಮೇಜಿಂಗ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಮೇಲೆ ಅಲ್ಲಿ ನೋಡಿ ಡ್ರೋನ್ ಹೋಗ್ತಾ ಇದೆ ನೋಡಿ, ಕಾಣ್ತದನಾ? ವಾವ್, ತುಂಬ ಚೆನ್ನಾಗಿದೆ. ನೋಡಿ ಎಲ್ಲರೂ ಮೊಬೈಲೇ ಕಾಣ್ತಾ ಇದೆ ನಿಮಗೆ. ನೋಡಿ ಗೌರಿ ಕೈಯಿಂದ ಮೊಬೈಲಿಂದ ಹೊಡಿತಿದ್ದಾರೆ, ಸೂಪರ್ ಆಗಿದೆ. ಅಲ್ಲಿ ನೋಡಿ ಲವ್ ಮಾರ್ಕೆಟ್ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅದು ವಿಕ್ಟೋರಿಯಾ ಇದು, ಅದು ಎಕ್ಸಿಬಿಷನ್ ಸೆಂಟರ್, ಅದು ಹಾಂಗ್ಕಾಂಗ್ ಆ್ಯಂಡ್ ಕನ್ವೆನ್ಷನ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಅದೆಲ್ಲ ಇದೆ ನೋಡಿ, ಸೂಪರ್ ಆಗಿದೆ. ಅಬ್ಬ, ಇದರಲ್ಲಿ ಗೌರಿ ಇದರಲ್ಲಿ ಸೆಲ್ಫಿ ಹೊಡಿತಿದ್ದಾಳೆ ನೋಡಿ. ಗೌರಿ ಸೆಲ್ಫಿ ಅಂತ ಇದ್ದಾಳೆ, ಈ ಥರ ಸೆಲ್ಫಿ ಅಂತ ನೋಡಿ. ತುಂಬ ಚೆನ್ನಾಗಿದೆ. ವಾವ್, ಸೂಪರ್ ಆಗಿದೆ ಇದು. ವಾವ್, ನನಗೆ ಇಲ್ಲಿ ಕೂತ್ಕೊಂಡು ನೋಡೋಕೆ ಆ ಥರ 3D ಎಫೆಕ್ಟ್ ಕಾಣ್ತಾ ಇದೆ. ಮುಖದ ಕಡೆ ಮುಂದೆ ಬಂದು ಬ್ಲಾಕ್ ಆಗ್ತಾ ಇದೆ, ಅದೇ ಥರ ನನಗೆ ಫೀಲಿಂಗ್ ಬರ್ತಾ ಇದೆ. ನಿಮಗೆ ಇದು ಡಿಸ್ಪ್ಲೇಯಲ್ಲಿ ಯಾವ ಥರ ಕಾಣ್ತಾರೆ ಗೊತ್ತಾಗ್ತಾ ಇಲ್ಲ, ನೀವು ಕಮೆಂಟಲ್ಲಿ ಹೇಳಬೇಕು. ತುಂಬ ಚೆನ್ನಾಗಿದೆ ಇದು. ಸಕ್ಕತ್ತಾಗಿದೆ ನೋಡಿ. ಅಲ್ಲೆಲ್ಲ ಹೊಗೆ ಯಾವುದು ಮೋಡ ಯಾವುದು ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ. ವರ್ಲ್ಡ್ ಕಾಂಪಿಟೇಷನ್ ಇದೆ ಇದು, ಫೈರ್ ವರ್ಕ್ ವರ್ಲ್ಡ್ ಕಾಂಪಿಟೇಷನ್ ಅಂತ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ವಾವ್, ಚೆನ್ನಾಗಿದೆ, ಸಖತ್ತಾಗಿದೆ. ಅದು ನೋಡಿ ಹಾಂಗ್ಕಾಂಗ್ದು, ಅದು ಒಂದು ಟಾಲೆಸ್ಟ್ ಬಿಲ್ಡಿಂಗ್ ಹಾಂಗ್ಕಾಂಗ್ ಈ ಥರ ಇದೆ.
ಸೂಪರಾಗಿದೆ ರೀ, ಅದು ತುಂಬ ಚೆನ್ನಾಗಿದೆ. ಚಿಕ್ಕ ಮಗು ನೋಡಿ ಪಾಪ, ಅದು ಬ್ಯುಸಿ ಆಗಿಬಿಟ್ಟಿದೆ ಮೂಗಲ್ಲಿ. ನಾನು ಮಗಳು ಸಿಕ್ಕರು, ವಾವ್ ವಾವ್ ವಾವ್, ಸೂಪರಾಗಿದೆ ಸೂಪರಾಗಿದೆ. ಇಲ್ಲಿ ಮಗ ಇದ್ದಾನೆ ನೋಡಿ, ಅಲ್ಲಿಂದ ಬರ್ತಾ ಇದೆ ಅದು, ಬೋಟಿಂದನೇ ಆಗ್ತದೆ. ಚೆನ್ನಾಗಿದೆ ಇದು, ಸೂಪರಾಗಿದೆ ನೋಡಿ. ಗೌರಿಗೆ ಸೆಲ್ಫಿ ಬೇಕಂತೆ ಹಿಂದೆ ಫೈರ್ ವರ್ಕ್ ಶೋ ಇಂದ ಮೊಬೈಲ್ನ ಫೋಟೋನು ಹೊಡಿತಾ ಇದ್ದಾರೆ ಗೌರಿ. ಇದೆ ಗೌರಿ, ಚೆನ್ನಾಗಿದೆನಾ ಫೈರ್ ವರ್ಕ್? ಕಮೆಂಟ್ ಟೆಲ್ ಮಿ. ಫೈರ್ ವರ್ಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿಲಿ, ಕ್ಯಾಮ್ರಾದಲ್ಲಿ ನೋಡಿ ಹೇಳ್ಬೇಕು. ತುಂಬ ಚೆನ್ನಾಗಿದೆ. ಅಲ್ಲೇ ಮಗನೇ ಅಡ್ಡ ಬರ್ತೀಯಾ ನೋಡಿ. ಇಲ್ಲಿ ಯಾವುದೊಂದು ಪೆಟ್ರೋಲಿಂಗ್ ಬೋಟ್ ಮೂವ್ ಆಗ್ತಾ ಇದೆ. ಇದು ಈ ಬೋಟಲ್ಲಿಂದ ಏನೋ ಪಟಾಕಿ ಆಗ್ತಾ ಇಲ್ಲ, ಈ ಬೋಟ್ ಹಿಂದ್ಗಡೆ ಅಲ್ಲಿ ದೂರ ಆಗ್ತಾ ಇದ್ದಾರೆ ನೋಡಿ. ಅದು ಹಾಂಗ್ಕಾಂಗ್ ಅಬ್ಸರ್ವೇಷನ್ ಅದು ರಿಂಗ್ ಅಂತಾರಲ್ಲ, ಜೈಂಟ್ ವೀಲ್. ವಾವ್, ಚೆನ್ನಾಗಿದೆ ರೀ, ಸೂಪರಾಗಿದೆ. ಈ ಬೋಟಿಂದನೇ ಹಾರ್ತಾ ಇದ್ದಾರೆ ಗೊತ್ತಾ? ಅಯ್ಯೋ ಯಾರು ಅಡ್ಡ ಬಂದರು. ಈ ಬೋಟಿಂದನೇ ಹಾರ್ತಾ ಇದ್ದಾರೆ ನೋಡಿ, ಆ ಬೋಟಿಂದನೇ ಎಲ್ಲ ಇದು ಆಗ್ತಾ ಇರೋದು ನೋಡಿ. ಸೂಪರಾಗಿದೆ ರೀ. ಪಾಂಡಾ ಶೋ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಅದಂತೆಲ್ಲ ರಾಕೆಟ್ ಥರ ಶೂಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅದು. ವಾವ್, ಅಮೇಝಿಂಗ್. ನೋಡಿ ಚೈನೀಸ್ ಫೂ ಅಂತ ಹಾಕ್ತಿದ್ದಾರೆ. ಅದು ಫೂ ಅಂದರೆ ಅದು ಒಂಥರ ಓಮ್ ಅಂದಂಗೆ, ಅದು ಫೂ ಸಿಂಬಲ್ ಅಲ್ಲಿ ತೋರ್ತಾ ಇದೆ. ಸೂಪರಾಗಿದೆ ರೀ, ವಾವ್ ಅಮೇಝಿಂಗ್. ಸುಮ್ಮನೆ ವಾವ್ ಅಂತ ಹೋಗಿರ್ತಾ ಇದ್ದಾರೆ ಜನ. ವಾವ್, ಇದು ಮಾತ್ರ ಅಮೇಝಿಂಗ್, ಸೂಪರ್. ಮುಗೀತು ನೋಡಿ ಎಲ್ಲ. ಈಗ ಫೈರ್ ವರ್ಕ್ ಶೋ ಮುಗಿದ ತಕ್ಷಣ ಜನ ವಾಪಸ್ ನುಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ನುಗ್ತಾ ಇದ್ದಾರೆ ನೋಡಿ. ಅಲ್ಲಿ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಜನ ನೋಡ್ತಾ ಇದ್ದಾರೆ, ಆ ರೆಸ್ಟೋರೆಂಟಲ್ಲಿ. ಆಮೇಲೆ ಅಲ್ಲೆಲ್ಲ ಅದು ಹೋಟ್ಲಲ್ಲಿ ಆ ವಿಂಡೋದೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ಜನ. ಅದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು, ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೋಡಿ. ಜನ ಎಷ್ಟೊಂದು ಜನ ಇದ್ದಾರೆ. ಮಗಳು, ಮಗಳೇ ನೋಡಿ, ಮಗಳು ಅವಾಗಿಂದ ನಂಗೆ ರೇಗಿಸ್ತಾನೇ ಇದ್ದಾಳೆ ನೋಡಿ. ಜನ ಎಲ್ಲ ಹೆಂಗೋ ವಾಪಸ್ ಹೋಗ್ತಾ ಇದ್ದಾರೆ, ಹೆಂಗೆ ನುಗ್ಗಿದ್ರು ಹಂಗೆ ವಾಪಸ್ ಹೋಗ್ತಾ ಇದ್ದಾರೆ ಜನ ಎಲ್ಲ. ಯಾವ ಥರ ನುಗ್ಗಿದ್ರು ಅದೇ ಥರ ವಾಪಸ್ ಹೋಗ್ತಾ ಇದ್ದಾರೆ. ಆಮೇಲೆ ಸೀನಿಯರ್ ಸಿಟಿಜನ್ನು, ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ನಾವು ಫ್ಯಾಮಿಲಿ ಎಲ್ಲ ಬಂದುಬಿಟ್ಟಿದ್ದೀವಿ. ಚೆನ್ನಾಗಿತ್ತು ಶೋ, ಮಾತ್ರ ಅಮೇಝಿಂಗ್ ಇತ್ತು. ಸೊ ಇವಾಗ ಡೈರೆಕ್ಟ್ ಇಲ್ಲಿಂದ ಶೆಂಜನ್ ಹೋಗ್ತಾ ಇದ್ದೀವಿ. ರೈಟ್, ವಿ ಗೋ ಟು ಶೆಂಜನ್ ಆರ್ ಯು ವಾಂಟ್ ಟು ಈಟ್ ಸಮಥಿಂಗ್ ಹಿಯರ್? ಶೆಂಜನ್, ಯು ವಾಂಟ್ ಟು ಈಟ್ ಸಮಥಿಂಗ್ ಹಿಯರ್? ನೋ ಮಗನೇ, ಹಂಗ್ರಿ? ಏನು ಬೇಡ ಅಂತದಾರಪ್ಪ. ಸ್ವಲ್ಪ ಚಳಿ ಈ ಥರ ಟೋಪಿ ಹಾಕೊಂಡ್ಬಿಟ್ಟಿದೆ. ಗೌರಿ ಹಾಕಿಲ್ಲ, ನಾನೇ ಹಾಕೊಂಡಿದ್ದೀನಿ ಟೋಪಿ. ಒಂದು ಜನ ಮೆಚ್ಚಬೇಕು ನೋಡಿ, ಇಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿದಾರಲ್ಲ, ಡಸ್ಟ್ಬಿನಲ್ಲಿ ಹಾಕ್ತಾ ಇದ್ದಾರೆ ಆ ಬಾಟಲ್ಸ್ ಎಲ್ಲ. ಎಲ್ಲರೂ ಹೊರಗಡೆ ಸೈಡ್ ಎಲ್ಲರೂ ಯಾರು ಬಿಸಾಕ್ತಾ ಇಲ್ಲ, ಎಲ್ಲ ಡಸ್ಟ್ಬಿನಲ್ಲಿ ಹಾಕ್ತಾರೆ. ಇದೆಲ್ಲ ಗ್ರೀನ್ ಕಲರ್ದೆಲ್ಲ ಡಸ್ಟ್ಬಿನು. ಕ್ಲೀನ್ ಮಾತ್ರ ಮೇಂಟೈನ್ ಮಾಡ್ತಾರೆ, ಅದು ಮಾತ್ರ ಮೆಚ್ಚಬೇಕು. ಸೂಪರ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಜನ ಮೇಂಟೈನ್ ಮಾಡ್ತಾರೆ ನೋಡಿ. ಇದೆಲ್ಲ ಮೊಬೈಲ್ ಟಾಯ್ಲೆಟ್, ಅದೆಲ್ಲ ಮೊಬೈಲ್ ಟಾಯ್ಲೆಟ್ಸು. ಎಲ್ಲ ಹಾಂಗ್ಕಾಂಗ್ ಪೊಲೀಸು, ಎಲ್ಲ ಹಾಂಗ್ಕಾಂಗ್ ಪೊಲೀಸ್ ಫುಲ್ ಆಗಿದ್ದಾರೆ. ರೈಟ್ ಹ್ಯಾಂಡ್ ಸೈಡ್ ಹತ್ರ ಹೋಗಿ ಅಂತ ಹೇಳಿದ್ರು ನಮಗೆ. ಬನ್ನಿ ಹೋಗೋಣ. ಇದು ರೌಂಡ್ ಬಿಲ್ಡಿಂಗ್ ಕಾಣ್ತದಲ್ಲ, ಇದು ಹಾಂಗ್ಕಾಂಗ್ ಸೈನ್ಸ್ ಮ್ಯೂಸಿಯಂ ರೀ. ಇದು ಚೆನ್ನಾಗಿದೆ ಒಳಗಡೆ. ಅದು ಹೆಂಗಂದ್ರೆ ನಮ್ಮದು ಪ್ಲಾನೆಟೋರಿಯಂ ಇದಲ್ಲ ಬೆಂಗಳೂರಲ್ಲಿ, ಅದೇ ಥರ ಇದೆ ಅಂತ. ಇದು ಗೌರಿ ಹೇಳಿದ್ಲು, ಗೌರಿ ಹತ್ರ ಗೌರಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ಲು, ನಾನು ಹೋಗಿಲ್ಲ. ಎಲ್ಲ ಜನ ಹೋಗ್ತಾರೆ. ಈಗ MTR ಸ್ಟೇಷನ್ ಹಿಂಗೆ ರಶ್ ಇರುತ್ತೆ, ಹೋಗ್ಬಿಟ್ಟು ತೋರಿಸ್ತೇನೆ ನಿಮಗೆ ನೋಡಿ. ಹಾಂಗ್ಕಾಂಗಲ್ಲಿ ಜನ ಸಾಗರ ಇದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಟೈಮ್ ಬಂದುಬಿಟ್ಟು 8:08 ಆಗಿದೆ. ಎಲ್ಲ ಹಿಂದೆ ಮುಂದೆ ಸೈಡ್ ಎಲ್ಲ ಕಡೆ ಜನ ಸಾಗರ, ಬೇರೆ ಬೇರೆ ದೇಶದಿಂದೆಲ್ಲ ಬಂದಿದ್ದಾರೆ. ಫುಲ್ ಜನ ಸಾಗರ ಇದ್ದಾರೆ. ಅದು ಪೆನಿನ್ಸುಲಾ ಹೋಟೆಲ್, ಇದು ಪೆನಿನ್ಸುಲಾ ಹೋಟೆಲ್ ನೋಡಿ. ಅಲ್ಲಿಂದ ಮುಂದೆ ಫುಲ್ ರೋಡೆಲ್ಲ ಜನ ಇದ್ದಾರೆ. ಅಲ್ಲಿ ಕತ್ಲಲ್ಲಿ ಕಾಣ್ತಾ ಇಲ್ಲ, ಗೊತ್ತಿಲ್ಲ ನಿಮಗೆ.
ಸೊ ಅದೇ ನೋಡಿ ಪೆನಿನ್ಸುಲಾ ಹೋಟೆಲ್ ಅದು ತುಂಬ ಚೆನ್ನಾಗಿದೆ ಅದು ಹೋಟೆಲು. ಎಲ್ಲ ಮೂವಿ ಸ್ಟಾರ್ಸು ಯಾರೇ ಸೆಲೆಬ್ರಿಟೀಸ್ ಬಂದರೆ ಅಲ್ಲೇ ಇರ್ತಾರಂತೆ ನಾನು ಕೇಳಿದ್ದೆ ನಾನು. ಇಲ್ಲಿನ ಜನಸಾಗರ ಇದ್ದಾರೆ, ಎಲ್ಲ ಕಡೆ ಜನಸಾಗರ ನೋಡಿ. ವಾ ಬಾಬಾ ಹಿಂದೆ ಮುಂದೆ ಫುಲ್ ಜನಸಾಗರ ನೋಡಿ. ನೋಡಿ ಫುಲ್ ಪೊಲೀಸೆಲ್ಲ ರೋಡೆಲ್ಲ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ರೋಡೆಲ್ಲ ಮೇಲೆಲ್ಲ ಜನಸಾಗರ. ಬ್ಯಾಚ್ ವೈಸ್ ಬ್ಯಾಚ್ ಬಿಡ್ತಾ ಇದ್ದಾರೆ, ಎಲ್ಲರೂ ನುಗ್ಗಕ್ಕೆ ಬಿಡ್ತಾ ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಮುಂದೆ ನಮ್ಮ ಕುಂಭಮೇಳ ಏನೂ ಅಲ್ಲ, ಇದಕ್ಕಿಂತ 10 ಪಟ್ಟು ನಮ್ಮ ಕುಂಭಮೇಳದ ಸರಿಯಾಗಿ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅದೆಲ್ಲ ಇಲ್ಲೆಲ್ಲ ನ್ಯೂಸಲ್ಲೆಲ್ಲ ಬರ್ತಾ ಇದೆ. ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಕುಂಭಮೇಳ ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಎಷ್ಟೋ ಫಾರಿನರ್ಸ್ ಎಲ್ಲ ಬಂದು ಸ್ಟಡಿ ಮಾಡ್ತಾ ಇದ್ದಾರಂತೆ. ಈ ಗುಂಪಲ್ಲಿ ಒಂಥರ ಸ್ಮೆಲ್ ಬರ್ತಾ ಇದೆ ರೀ, ಅದೊಂಥರ ಬೆವರು ಪರ್ಫ್ಯೂಮ್ ಸ್ಮೆಲ್ಲು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ. ಮಗಳು ಇಲ್ಲಿದೆ ನೋಡಿ, ಅಲ್ಲೇ ಮಗನ ರೇಗಿಸ್ತಾ ಇದ್ದಾಳೆ ನನಗೆ. ನೀನು ರೇಗಿಸ್ತಾ ಇದೆಯಾ ಅಂದರೆ ಕ್ಯಾಮ್ರಾದಲ್ಲಿ ಹೇಳ್ತಾ ಇಲ್ಲ ನೋಡಿ. ಈ ಥರ ಈ ಗುಂಪಲ್ಲಿದೆ ನೋಡಿ ನಾವು. ಮಗ ಇಲ್ಲಿದೆ ನೋಡಿ ಇಲ್ಲಿ. ಫ್ರೆಶ್ ಇದೆ ನೋಡಿ, ಇಲ್ಲೆಲ್ಲ ಜನಸಾಗರ ಈ ಥರ ಇದೆ ಜನಸಾಗರ. ಮಗಳ ಮೇಲೆ ಎತ್ತಿ ನೋಡ್ತಾ ಇದ್ದಾಳೆ. ನೋಡಿ ಬ್ಯಾಚ್ ಬೈ ಬ್ಯಾಚ್ ಬಿಡ್ತಾ ಇದ್ದಾರೆ. ಗುಂಪು ನೋಡಿ ಹೆಂಗೆಲ್ಲ ಹೋಗ್ತಾ ಇದೆ. ಬ್ಯಾಚ್ ಬೈ ಬ್ಯಾಚ್ ಇಲ್ಲೊಂದು ಸ್ವಲ್ಪ ಬಿಟ್ಟು ಮತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಖಾಲಿ ತಕ್ಷಣ ಮತ್ತೆ ಬಿಡ್ತಾರೆ. ಬ್ಯಾಚ್ ಬೈ ಬ್ಯಾಚ್ ಬಿಡ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿ ಗೇಟ್ ಓಪನ್ ಮಾಡಿದ್ರು ನೋಡಿ. ಹಾಂಗ್ಕಾಂಗ್ ಪೊಲೀಸ್ ಚೆನ್ನಾಗಿದೆ ರೀ, ಹಾಂಗ್ಕಾಂಗ್ ಪೊಲೀಸರು. ಇವ್ರ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆ. ಒಬ್ಬ ಪೊಲೀಸು ದೊಡ್ಡ ಹೊಟ್ಟೆ ನೋಡಿಲ್ಲ ನಾನು. ನೋಡಿ ರೋಡ್ ಫುಲ್ ಜನಸಾಗರ ಇದ್ದಾರೆ, ಫುಲ್ ಜನ ನೋಡಿ ಜನ. ಎಲ್ಲ ಜನ ಹಂಗೆ ಮುಗ್ತಾ ಇದ್ದಾರೆ ನೋಡಿ. ಫಸ್ಟ್ ಟೈಮ್ ರೀ ನಾನು ಈ ಥರ ಜನ ನೋಡ್ತಾ ಇರೋದು ಹಾಂಗ್ಕಾಂಗಲ್ಲಿ. ಅದು ನೇಥನ್ ರೋಡ್ ಅಂತ ಹೇಳಿದ್ದಾರೆ. ನೇಥನ್ ರೋಡ್ ಅದು ಇಂಡಿಯನ್ ನೇಮ್, ಅದು ನಾಥನ್ ರೋಡ್. ಅದು ಆ್ಯಕ್ಚುಲಿ ನಾಥನ್ ರೋಡು ಮೋದಿ ರೋಡ್ ಅಂತ ಇದೆ ಹಾಂಗ್ಕಾಂಗಲ್ಲಿ. ನೋಡಿ ಈ ಥರ ಇದೆ ನೋಡಿ. ಓಕೆ, ಸೊ ಹಿಯರ್ ಒಂದು ಸ್ಟೇಷನ್ ಇದೆ ಆಲ್ರೆಡಿ ಕ್ಲೋಸ್ ಏನೋ. ನಿಮಗೊಂದು ಪ್ರಶ್ನೆ, ಈ ಹಾಂಗ್ಕಾಂಗ್ ಪೊಲೀಸರಿಗೆ ಯಾಕೆ ಏನಕ್ಕೆ ಹೊಟ್ಟೆ ಇರಲ್ಲ ನೋಡಿಬಿಟ್ಟು ಡೈರೆಕ್ಟ್ ಕಮೆಂಟಲ್ಲಿ ಹೇಳಿ. ವಿ ಗೋ ಇನ್ ದಿಸ್ ಓನ್ಲಿ, ಎವ್ರಿವೇರ್ ವಿಲ್ ಬಿ ರಶ್, ಸೊ ವಿ ಬೆಟರ್ ಗೋ ಸಿ ದಿ ಓಪನ್ ಹಿಯರ್, ಕಮ್ ವಿ ಗೋ. ರಶ್ ಇದೆ ನೋಡಿ, MTR ಸಿಕ್ಕಾಬಿಟ್ಟು ರಶ್ ಇದೆ ಹಾಂಗ್ಕಾಂಗ್ MTR ಮೆಟ್ರೋ ಸ್ಟೇಷನ್. ಶೋ ಮುಗಿದ ತಕ್ಷಣ, ಫೈರ್ ವರ್ಕ್ ಶೋ ಮುಗಿದ ತಕ್ಷಣ ಎಲ್ಲರೂ ವಾಪಸ್ ನುಗ್ತಾ ಇದ್ದಾರೆ. ಮನೆಗೆ ಹೋಗೋಕ್ಕೆ, ಬೇರೆ ಬೇರೆ ಊರಿಗೆ ಹೋಗೋಕ್ಕೆ, ಬೇರೆ ಬೇರೆ ಕಂಟ್ರಿಗೆ ಹೋಗೋಕ್ಕೆ ಎಲ್ಲ ನುಗ್ತಾ ಇದ್ದಾರೆ. ಎಲ್ಲ ಚೆನ್ನಾಗೆಲ್ಲ ಕ್ರೌಡ್ ಮೇಂಟೈನ್ ಮಾಡ್ತಾ ಇದ್ದಾರೆ ಇವರು. ಬನ್ನಿ ಬನ್ನಿ, ನಾವು ಆ ಕಡೆಯಿಂದ ಹೋಗ್ಬೇಕು. ಫಾಲೋ ಮೀ ದಿಸ್ ವೇ, ಗಡ್ಗೂರ ಸುಮಾ ಲೈನ್. ನೋಡಿ ಮತ್ತೆ ಇಲ್ಲಿ ನಮಗೆ ಬ್ಲಾಕ್ ಮಾಡಿದ್ರು, ಅಂದರೆ ಬ್ಯಾಚ್ ವೈಸ್ ಬ್ಯಾಚ್ ಬಿಡ್ತಿದ್ದಾರೆ ನೋಡಿ. ಆ ಕಡೆ ಡೋರ್ ಓಪನ್ ಮಾಡಿದರೆ ಅಲ್ಲಿ ಜನಗೆಲ್ಲ ಬಿಡ್ತಾ ಇದ್ದಾರೆ. ಆ ಜನ ಸ್ವಲ್ಪ ಆದಮೇಲೆ ಮತ್ತೆ ನಮಗೆ ಇಲ್ಲಿ ಬಿಡ್ತಾರೆ. ಈ ಥರ ಬ್ಯಾಚ್ ವೈಸ್ ಬ್ಯಾಚ್ ಬಿಡ್ತಾ ಇದ್ದಾರೆ. ಬನ್ನಿ ನೋಡಿ, ಕ್ರೌಡ್ ನೋಡ್ಬೋದು ನೀವು. ಇಲ್ಲಿ ಫುಲ್ ಕ್ರೌಡ್ ಆದ ತಕ್ಷಣ ಮತ್ತೆ ಅಲ್ಲಿ ಬಿಡ್ತಾರೆ ನೋಡಿ. ನಮಗೆ ಬಿಟ್ಟರು, ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ನೋಡ್ರಿ. ಇವರಿಗೆಲ್ಲ ಬಾಯ್ ಅಂತ ಹೇಳ್ಬಿಟ್ಟು ಈಗ ನಮಗೆ ಬಿಟ್ರು ಈಗ ನೋಡಿ. ಆ ಸ್ಮೆಲ್ಲಿಗೆ ಗೌರಿ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾಳೆ. ಎಷ್ಟೊಂದು ಜನ ಇದ್ದಾರೆ, ಹತ್ರ ಗಮ್ಮ ಸ್ಮೆಲ್ ರೀ ಅದು. ನಿಮಗೆ ನಾನು ಹೇಳಬೇಕಲ್ಲ, ನಿಮಗೆ ಗೊತ್ತಿರುತ್ತೆ. ಯಾವುದನ್ನ ಜಾತ್ರೆಗೆ ಅಥವಾ ಎಲ್ಲೋ ರಶಲ್ಲಿ ಹೋದರೆ, ಥಿಯೇಟ್ರಲ್ಲಿ ಹೋದಾಗೆ, ಅಲ್ಲಿ ಹೋದಾಗೆ ಜನ ಮತ್ತು ಸೆಲ್ಫಿ ಸ್ಟಿಕ್ ಪಟ್ಟ ತೋರ್ತಾರೆ, ಟಚ್ ಆಗಬಾರ್ದು ನೋಡಿ. ಇಷ್ಟೆಲ್ಲ ರಶಲ್ಲಿ ಹೋಗ್ತಾ ಇದ್ದೀವಿ, ಚಳಿ ಬೇರೆ ಇದೆ ನೋಡಿ. ಕ್ರೌಡ್ ಮ್ಯಾನೇಜ್ಮೆಂಟ್ ಮೆಷರ್ ಈಸ್ ಇನ್ ಪ್ಲೇಸ್ ಅಂತ ಹಾಕಿದ್ದಾರೆ. ಸ್ಟೇಷನ್ ಗೇಟಲ್ಲಿ ನೋಡಿ ಜನ ಹೆಂಗೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ಜನ ಫುಲ್ಲು ಸ್ಟೇಷನಲ್ಲಿ ಫುಲ್ಲು ಕ್ರೌಡ್ ಆಗಿಬಿಟ್ಟಿದೆ. ಹಿಂದೆ ನೋಡಿ ಜನ ಹೆಂಗಿದ್ದಾರೆ, ಹಂಗೆ ಹಿಂದೆ ನಾವು ಬಂದುಬಿಟ್ವಿ. ಗೌರಿ ಮತ್ತು ಶಾನ್ ಹಿಂದೆ ಇಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಕಾಣ್ತಾನೆ ಅದಲ್ಲ ಈ ಗ್ರೂಪಲ್ಲಿ ಗೌರಿ ಮತ್ತು ಶಾನ್. ಬಂದು ಗೌರಿ ಬಂದು. ನಮ್ಮ ಹೀರೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಬರ್ತಿದೆ ನೋಡಿ ಹೀರೋ. ಹೀರೋ ಬಂದ. ಬಾ ಹೀರೋ. ನೋಡಿ ಇದು ಟ್ರೈನು ಶಂಜನ್ಗೆ ಹೋಗುತ್ತೆ. ಸಿಕ್ಕಾಪಟ್ಟೆ ರಶ್ ಇದೆ. ರಶ್ ಇದೆ ಅಂದರೆ ಶಂಜನ್ಗೆ ಎಲ್ಲ ಫೈರ್ ವರ್ಕ್ ಶೋ ನೋಡ್ಕೊಂಡ್ಬಿಟ್ಟು ಜನ ನುಗ್ಗಿಬಿಟ್ಟಿದ್ದಾರೆ ಹಂಗೆ.
ಇಲ್ಲಿ ನೋಡಿ ಜನ ಜಾತ್ರೆ ಮತ್ತೆ ಸ್ಟೇಷನ್ ಎಕ್ಸಿಟ್ ಆಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಜನ.